ಕಾದಿರುವೆನು ನಿನ್ನ ಅಂತದ ಮೊಗವನು ಕಂಡ ಕ್ಷಣ ನೀ ಮುದಗೊಳಿಸು ಎಂದು ನನ್ನ ಏಕು ಎನ್ನ ಇನಿ ಕಾದಿರುವೆನು ನಿನ್ನ. ಪ್ರಾಣೇಶ್ವರ, ನಿಮ್ಮ ಮಹಿಮಾ ಮೂರ್ತಿಯನ್ನು ಎಲ್ಲಿಯೂ ಕಾಣಲೇ ಇಲ್ಲವಲ್ಲ. ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ? ನಿಮ್ಮ ಮಹಿಮಾ ಮೂರ್ತಿಯನ್ನು ಎಲ್ಲಿಗೆ ನೋಡುವಿರಿ ಸ್ವಾಮಿ? ಆದರೆ ಇತ್ತ ಕಡೆಗೆ ಯಾಕೆ ಬಂದೆ ನಮ್ಮ ಹತ್ತಿರ ಸುಮ್ಮನೆ? ಇದೇನು? ಯಾರು ನೀವು? ಸತ್ತವನಂತೆ ಮಹಾವೀರನು. ಏಕೆ ಮಾತನಾಡುವುದಿಲ್ಲವೇನು? ಸತ್ತಂತ ಮನುಷ್ಯನು ಹೇಗೆ ಮಾತಾಡುವನು? ಆದರೆ ಇವಳು ನಮ್ಮವಳಲ್ಲ, ಯಾವಳೋ ಪರಾತ್ರಿ ಅಂದ ಮೇಲೆ ಈ ಚಮತ್ಕಾರವು ನನ್ನ ಮೇಲೆ ಬಂದತು. ಇಲ್ಲವಾದರೆ ಕಠಿಣವು ಪ್ರಸಂಗವಾದ, ಇಲ್ಲವಾದರೆ ಇಲ್ಲಿಂದ ಮೆಲ್ಲಗೆ ಓಡಿ ಹೋಗೋಣ. ತಡೆಯಿರಿ, ಸ್ವಲ್ಪ ತಾಳಿ. ಅಯ್ಯೋ ವಿಧಿಯೇ, ಭೂತವು ಸತ್ಯನು ನನ್ನನ್ನು ಯಾರಾದರೂ ರಕ್ಷಿಸಿರಿ. ನಿಲ್ಲಿರಿ, ಭಯಪಡಬೇಡಿರಿ. ತಾವು ಯಾರು ಹೇಳಿ? ಭಯಪಟ್ಟಿರಾ? ಆಹಾ, ನಾನೇನು ಭಯಪಟ್ಟಿಲ್ಲ. ನಾನು ಯುದ್ಧದೊಳಗಿಂದ ಓಡಿ ಬಂದೆ ಮಹಾವೀರನು. ಹಾಗಾದರೆ ಈ ದಿನದಲ್ಲಿ ನಡೆದ ಯುದ್ಧದ ಸಮಾಚಾರವು ನಿಮಗೆ ತಿಳಿದೇ ಇರುತ್ತದೆ. ತಿಳಿಸಿರಿ. ಅಮ್ಮ, ಆ ವಾರ್ತೆಯನ್ನು ಏನ್ ಹೇಳಲಿ? ಪಾಂಡವರು ಸೋತರು, ಕೌರವರು ಚಕ್ರವ್ಯೂಹದಲ್ಲಿ 4 ದಿಕ್ಕಿನಿಂದ ಮುತ್ಯಾಭಿಮಾನಿ ರಾಜರನ್ನು ಸ್ವರ್ಗಕ್ಕೆ ಅಟ್ಟಿದರಮ್ಮ. ಸ್ವಾಮಿ, ನನ್ನ ಸಂಸಾರದ ಸಿಡಿಲೇ ಹೊಡೆದು ಹೋದಂತಾಯ್ತಲ್ಲ ಸ್ವಾಮಿ. ಪ್ರಾಣೇಶ್ವರ, ಇನ್ನೇನು ಮಾಡಬೇಕು? ಧರ್ಮ ಮಾಡುವುದಕ್ಕೆ ಹೋದರೂ ಇವಳು ಯಾರೋ ಮೂರ್ತಿ ಬಂದಬಿಟ್ಟು ಈ ಸ್ಥಳದಲ್ಲಿ ಎಲ್ಲಿ ನೀರು ಸಿಗೋದೇ ಇಲ್ಲ. ಕಣ್ಣೀರು ತೆಗೆಯುವ ಪ್ರಸಂಗವು ಬಂದೇ ಬರುವುದು. ನನ್ನ ಜೀವವು ನೀರಾಗಿ ಹೋಗಿದೆ. ಪ್ರಾಣೇಶ್ವರ, ನನ್ನ ಸೌಭಾಗ್ಯದ ಕತ್ತಲೇ ಒಡೆದಂತಾಯ್ತಲ್ಲ. ನನ್ನ ಸೌಭಾಗ್ಯದ ಸೂರ್ಯ ದೇವನೇ ಮುಳುಗಿ ಹೋದನಲ್ಲ. ಅಯ್ಯೋ ದೇವವೇ. ಸ್ವಾಮಿ ಪ್ರಾಣೇಶ್ವರ, ನಿಮ್ಮ ಮುಖದ ದರ್ಶನವನ್ನು ಕೊನೆಗೂ ನನಗೆ ದಯಪಾಲಿಸಲೇ ಇಲ್ಲವಲ್ಲ. ನಾನೆಂತಹ ಪಾಪಿಯಾಗಿರುವೆನು ಸ್ವಾಮಿ. ಪ್ರಾಣೇಶ್ವರ, ಎಲ್ಲಿರುವರು ಸ್ವಾಮಿ? ಆಹಾ, ನಮ್ಮ ಮುದ್ದು ದೇವಿಯ ಮನಸ್ಸಿನಂತೆ ತೋರುತ್ತಿರುವುದಲ್ಲ. ಅಯ್ಯೋ ಪಾಪ, ಎಲ್ಲಿ ಹೋದಳು, ಹೇಗೆ ಎಚ್ಚೆತ್ತಳು? ಆದ್ರೆ ಇನ್ನು ಮೇಲೆ ನಾವು ಕೂಡ ನಮ್ಮ ಮಾರ್ಗವನ್ನು ಸ್ವಲ್ಪ ಸುಧಾರಿಸೋಣ. ಓಹೋ, ಅಂತೂ ನಮ್ಮ ದೇವಿಯನ್ನು ಹುಡುಕಿ ನನಗಂತೂ ಸಾಕಾಗಿ ಹೋಯ್ತು. ಏನು ಸ್ವಾಮಿ, ಸ್ವಾಪ್ಯ ಗೃಹಸ್ಥನೆ, ಕೊಂಚ ಮನುಷ್ಯರನ್ನು ನೋಡಿ ನಡೀರಿ. ಓಹೋ, ಇದು ಯಾವ ಪ್ರಾಣಿಯು? ಓಹೋ, ಇದು ನನ್ನ ಪತಿರಾಯ ಪ್ರಾಣಿಯು. ಈ ಪ್ರಾಣಿಗೆ ಈ ಪುರುಷ ವೇಷದಲ್ಲಿ ಇವನಿಗೆ ಕಂಡು ಹಿಡಿದಿಲ್ಲವೆಂದು ತೋರುವುದು. ಇರಲಿ, ಸ್ವಲ್ಪ ಪಜೀತಿ ಮಾಡೋಣ. ಅಂದರೆ ನಾನು ನಿನಗೆ ಮನುಷ್ಯರಂತೆ ಕಾಣೋದಿಲ್ಲವೇ? ಹೇಗೆ ನಡಿ, ದಾರಿಯನ್ನು ಬಿಡು. ದಾರಿಯನ್ನು ಬಿಡು. ಮನುಷ್ಯರಂತೆ ಏನೋ ಕಾಣುವೆ, ಆದರೆ ಹೊರ ಜಗತ್ತಿಗೆ ಒಳಗೇನು ಸಾಧ್ಯವೇ ಇಲ್ಲ. ಓಹೋ, ಹಾಗಾದ್ರೆ ಕೇಳಿಸೋದಿಲ್ಲವ? ಹಾಗಾದ್ರೆ ನಿನ್ನ ಕಿವಿಯ ಹಾಲಿಗಳನ್ನು ತಿರುಗಿಸುತ್ತೀನಿ. ಓ, ಈಗ ತಿಳಿಯಿತು. ಇದು ಹಾಗೆಯೋ? ಇದು ಹೀಗೆ? ಇರಲಿ, ಈ ಪತಿರಾಜರಿಗೆ ಚೆನ್ನಾಗಿ ಪಜೀತಿ ಮಾಡಿ ಬುದ್ಧಿಯನ್ನು ಕಲಿಸುತ್ತೇನೆ. ಸುಮ್ಮನೆ ಬಿಡುವುದಿಲ್ಲ. ಎಲ್ಲೋ ಕೋಣಪ್ಪ, ಯಾಕೆ ಮಾತಾಡೋದಿಲ್ಲ? ಈಗ ಯಾಕೆ ಮೂಕನಂತೆ ನಿಂತಿರುವಿರಿ? ನಾನು ಯಾರಂದು ತಿಳಿದಿರುವೆಯಾ? ಯಾಕೆ? ನಾಲಿಗೆಯು ಬಹಳ ಉದ್ದವಾಗ ಹತ್ತಿದೆ. ಯಾಕೆ? ನಾನು ಯಾರೆಂದು ತಿಳಿದಿರುವೆಯಾ? ನಾನಾದ್ರೂ ಒಬ್ಬ ಪ್ರಚಂಡ ಇವನನ್ನು ನಿನಗೆ ನಾನು ಯಾರೆಂದು ಬಲಿಯ? ನಾನು ಒಬ್ಬ ಮಹಾವೀರನೇ ಸರಿ. ನೀನು ಯಾರು? ವೀರನೋ? ನಾನಾದ್ರೂ ಒಬ್ಬ ಪ್ರಚಂಡ ಇವನನ್ನು ಕಾಣಿಸೋದಿಲ್ಲವೇ ನಿನಗೆ? ಕಾಣಿಸುತ್ತಿರುವುದು ವೀರನೆಂದು ಹೊರೊಳಗೆ ತೋರುತ್ತಿರುವುದು, ಆದರೆ ಒಳಗೆ ಏನು ಇಲ್ಲವೋ? ಹಾಗಾದ್ರೆ ಈ ರಕ್ತ ನಿಮಗೆ ಏನು ಹೇಳುವುದು? ಎಲ್ಲಿ? ಓ,
ಈ ರಕ್ತವು ವೀರ ರಕ್ತವಂತೂ ಅಲ್ಲ. ಆ ನೆಟ್ಟಗೆ ಮಾತಾಡು. ಕತ್ತಿಯನ್ನು ತಿರುಮುರವಾಗಿ ಅಥವಾ ಬೇಕಾದ ಹಾಗೆ ಹಿಡಿಯುವುದಕ್ಕೆ ನಿನಗೇನು ಅಧಿಕಾರವಿದೆ? ಇನ್ನು ಮೇಲೆ ಕಠಿಣ ಪ್ರಸಂಗವಿದೆ. ಏಯ್, ಯಾರಯ್ಯ ನೀನು? ಯಾವ ಪಕ್ಷದವನು? ಕೃಷ್ಣ ಪಕ್ಷ. ನನ್ನ ಜನ್ಮವು ಕೃಷ್ಣ ಪಕ್ಷದಲ್ಲಿ ಆಗಿದೆ. ನಿನ್ನ ಜನ್ಮದ ವಿಚಾರವು ಹಾಳಾಗಿ ಹೋಗಲಿ ಬಿಡು, ಅದು ನಮಗೇಕೆ ಬೇಕಾಗಿದೆ? ಹಾಗಾದ್ರೆ ಅಯ್ಯ, ನನ್ನ ಮರಣದ ವಿಚಾರವನ್ನು ಹೇಗೆ ಹೇಳಬೇಕೆ? ನೀವು ಹೇಗೆ? ಇದೋ ನೋಡು ಪಾಪ ಪುಣ್ಯದ ವಿಚಾರವು. ಸರಿ, ನಿನ್ನದು ಪಾಂಡವ ಪಕ್ಷವೋ ಅಥವಾ ಕೌರವ ಪಕ್ಷವೋ? ಪಾಪದ ಪಕ್ಷವೋ ಇಲ್ಲ ನ್ಯಾಯದ ಪಕ್ಷವೋ? ಹೇಳ್ಬಿಡು. ಇದೋ ನೋಡು, ಪಾಪ ಪುಣ್ಯದ ವಿಚಾರವು ನಿಮಗೇ ಇರಲಿ, ಆದರೆ ನನ್ನದು ರಾಜಪಕ್ಷವು. ರಾಜಪಕ್ಷವೆಂದರೆ ಸ್ಪಷ್ಟವಾಗಿ ಹೇಳಬಾರ್ದೆ? ಸ್ಪಷ್ಟವಾಗಿ ಏನು ಹೇಳಲಿ? ನೀನು ಸ್ವಲ್ಪ ತಲೆ ಖರ್ಚು ಮಾಡು, ಅಂದರೆ ತಾನೇ ತುತ್ತಾಗೋದು. ಎಲ್ಲವೋ ಕಳ್ಳ, ಹಾಗಾದರೆ ನೀನು ಪಾಂಡವ ಪಕ್ಷದವನೇ? ಏನು ಈ ಮೇಘನಾಥನು ಪಾಂಡವರ ಪಕ್ಷವಂತೆ ಕಾಣು. ಸಮಯವನ್ನು ಸಾಧಿಸಿ ಏನಾದ್ರೂ ಒಂದು ಸುಳ್ಳು ಹೇಳಿ ಪಾರಾಗಬೇಕು. ಎಲ್ಲೋ ರಾಯರಿ, ನೀವು ಏನು ಕೌರವ ಪಕ್ಷದವನೇ? ಏನೋ ನಿಜ. ಹಾಗಾದ್ರೆ ಯುದ್ಧಕ್ಕೆ ಸಿದ್ಧನಾಗು. ಯುದ್ಧಕ್ಕೆ ಸಿದ್ಧನಾಗು ಮೊದಲು ನೀನು. ಓಹೋ, ಈತನು ಪಾಂಡವರ ಪಕ್ಷದವನಂತೆ ಕಾಣುವನು. ಸಮಯವನ್ನು ಸಾಧಿಸಿ ಏನಾದ್ರೂ ಒಂದು ಸುಳ್ಳು ಹೇಳಿ ಪಾರಾಗಬೇಕು. ಏನು ಪಾಂಡವ ಪಕ್ಷದವನೇ? ಹಾಗಾದರೆ ನಿನ್ನ ದೇವನಾಮವನ್ನು ಮೊದಲು ಹೊಗಳುವಂತ ನಾವು. ಒಳ್ಳೆ ಕಷ್ಟ ಬಂತು. ಪಾಂಡವರ ಪಕ್ಷದವೇನೆಂದರೂ ಮರಣ, ಕೌರವರ ಪಕ್ಷದವೇನೆಂದರೂ ಮರಣ. ಇದೋ ನೋಡು, ನಾನು ಯಾವ ಪಕ್ಷದವನಲ್ಲ. ಕೌರವರು ಸತ್ತರು ನನಗೆ ವೇಷವು ವೆನಿಸುವುದಂತಿಲ್ಲ, ಪಾಂಡವರು ಸತ್ತರು ನನಗೆ ವೇಷವು ಬೆದಸುವಂತ. ಇದೋ ನೋಡು, ನಂದು ಸ್ವತಂತ್ರ ಪಕ್ಷವು. ದೂರಾಗು ಮೂರ್ಖ. ಪ್ರಸಂಗ ಮೈ ಮೇಲೆ ಬಂದಿತ್ತೆಂದು ಹೀಗೆ ಬಾಲವನ್ನು ಗುಲುಗಾಡಿಸುತ್ತ ನಿಲ್ಲವೆಯಾ? ನಾನ್ ನಿನ್ನ ಸುಮ್ಮನೆ ಬರುವುದಿಲ್ಲ. ಯುದ್ಧಕ್ಕೆ ಸಿದ್ಧಲಾಗು. ಸಿದ್ಧಲಾಗು ಮೂರ್ಖರೇ. ಬಂದು ನಮ್ಮ ಪ್ರಾಣಕ್ಕೆ ಚಕ್ರವು. ಮೇಘನಾಥ, ನೀನು ಬೆಳಿಗ್ಗೆ ಎದ್ದು ಯಾರ ಮುಖವನ್ನು ನೋಡಿದ್ದು? ಯಾರ ಮುಖವನ್ನು ಹಾಕಿ? ಕನ್ನಡಿಯಲ್ಲಿ ನನ್ನ ಸ್ವತಃ ಮುಖವನ್ನೇ ನೋಡಿಕೊಂಡಿರೋನು. ಇದೋ ನೋಡು, ಯುದ್ಧಕ್ಕೆ ನಾನು ಒಂದೇ ಕಾಲ ಮೇಲೆ ಸಿದ್ಧನಾಗಿರುವೆನು. ನನ್ನದೊಂದು ಕಾರ್ಯ ಇರುವುದು, ಅದನ್ನು ಮಾತ್ರ ನೀನು ಮಾಡಲೇಬೇಕು. ಸಾಕು ಮಾಡು ನಿನ್ನ ಪುರಾಣವನ್ನು. ಏನು ನಿನ್ನ ಪರಾಕ್ರಮವನ್ನು ಇಲ್ಲಿಯೇ ತೋರಿಸು ಹೇಳಿಯಾ? ನನ್ನ ಪರಾಕ್ರಮವು ನಿನಗೆ ಗೊತ್ತಾಯ್ತಲ್ಲವೇ? ಹಾಗಾದ್ರೆ ಆ ಕತ್ತಿಯನ್ನು ಒರೆಯಲ್ಲಿ ನೋಕು, ಯುದ್ಧವನ್ನು ಸಾಕು ಮಾಡು. ಭಲೆ ಭಲೆ ಉತ್ತರ ಕುಮಾರ. ಇದೇನು ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿವೆ. ಅಪಮಾನವು, ಈ ಬಲಾಢ್ಯ ವೀರರಾದ ನನ್ನ ಅಪಮಾನವು. ಅವಮಾನವಾಯಿತೆಂದು ಹೀಗೆ ಯುದ್ಧವನ್ನು ಮಾಡುವುದಕ್ಕೆ ಈ ರೀತಿ ಹೇಳಿ ತಪ್ಪಿಸಿಕೊಳ್ಳುತ್ತೇವೆಯಾ? ಏನು ಸೇಡು? ಯಕ್ಕಚಿತ ಸಿಪಾಯ ಮೇಲೆ ಈ ವೀರನಿಗೆ ಅದು ಭೂಷಣವಲ್ಲ. ನೀನು ಯುದ್ಧ ಮಾಡು ಅಥವಾ ಬಿಡು, ನಾನಂತೂ ಯುದ್ಧ ಮಾಡತಕ್ಕೇ ಸರಿ. ಸಿದ್ಧನಾಗು ಯುದ್ಧಕ್ಕೆ. ಇದೊಳ್ಳೆ ಬಲಾತ್ಕಾರ. ನನ್ನ ಇಷ್ಟವಿಲ್ಲವೇ ನನ್ನ ಕೂಡ ಯುದ್ಧ ಮಾಡುವೆಯೋ ಏನೋ? ನಿನ್ನಿಷ್ಟವನ್ನು ನನಗೆ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನ ಹಠವಿದ್ದರೆ ಇದೋ ನೋಡು, ಯುದ್ಧಕ್ಕೆ ಸಿದ್ಧನಾಗುವನು. ನನ್ನದೊಂದು ಕಾರ್ಯವಿರುವುದು, ಅದನ್ನು ಮಾತ್ರ. ಅದ್ಯಾನಿರುವುದೆಂಬುದನ್ನು ಹೇಳಬಾರದೆ ನಿನ್ನ ಕಾರ್ಯವು? ಈ ಯುದ್ಧದಲ್ಲಿ ಒಂದು ವೇಳೆ ನಾನು ಮಡಿದ ಮೇಲೆ ನನ್ನ ಪ್ರೇತವು ಮಾತ್ರ ಹುಗಿಯಬೇಡ. ಯಾಕೆ? ಯಾಕೆಂದ್ರೆ ಇಷ್ಟೇ, ನಾನು ಮಡಿದ ಮೇಲೆ ನನ್ನ ಹೆಂಡತಿಯು ಸತಿ ಹೋಗುವುದಕ್ಕೆ ಸೋಕಿಸುತ್ತಾ ಇಲ್ಲಿಗೆ ಬರು. ಏನು? ಸತ್ತ ಮೇಲೆಯೂ ಪ್ರೇಮಾಲಿಂಗನವೇ? ಇದರಲ್ಲೇನು ಆಶ್ಚರ್ಯ? ನಾನು ಸಾಯಬಹುದು, ಆದರೆ ನನ್ನ ಶರೀರವು ಹೇಗೆ ಇರುವುದಿಲ್ಲವೇ? ಆದರೆ ನಿಮ್ಮ ಹೆಂಡತಿಯು ಸತ್ತು ಹೋಗಿಲ್ಲವಲ್ಲ? ಹೆಂಡತಿಯು ಸತಿ ಹೋಗದಿದ್ದರೆ ನಾನು ಯುದ್ಧವು ಮಾಡುವುದು ಇಲ್ಲ, ಸಾಯುವುದು ಇಲ್ಲ.
ಸುಮ್ಮನೆ ಅವಳ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನಾಡಿ ಯುದ್ಧಕ್ಕೆ ಸಿದ್ಧನಾಗಲಾರೆ ಎಂದು ಹೇಳಿದರೆ ನಿನ್ನನ್ನು ಸುಮ್ಮನೆ ಬಿಡುವರೆ? ಸಿದ್ಧನಾಗು. ಹೌದು, ಅವಳ ಮೇಲೆ ಕೋಪಿಸುವುದರಿಂದ ಏನು ಪ್ರಯೋಜನವೇ ಇಲ್ಲ. ಪಾಪ ನಿಮ್ಮ ಹೆಂಡತಿಯು ಒಳ್ಳೆ ಬಡ ಪ್ರಾಣಿ ಇದ್ದಂತಿರುವಳು, ಅವಳಿಗೇನು ತಿಳಿಯುವುದು? ಏನು ಬಡ ಪ್ರಾಣಿ ಅಲ್ಲ, ಕಾಲ ಸರ್ಪಿಣಿ. ನನ್ನ ಮಾತು ಕೇಳಿರಿ, ನೀನು ಈರನ್ನು ನಮ್ಮ ಜೊತೆಗೆ ಯುದ್ಧ ಮಾಡು. ಇಲ್ಲದಿದ್ದರೆ ಓಡಿ ಹೋಗಿವ್ಯಾ? ಓ, ಓಡಿ ಹೋಗ್ತಿ. ಸ್ವಲ್ಪ ತಡೆಯಿರಿ, ಸ್ವಲ್ಪ ಬನ್ನಿ ಬನ್ನಿ, ಸ್ವಲ್ಪ ಬನ್ನಿ. ಅಮ್ಮ ದೇವಿ ಜಗದಾಂಬೆ, ರಕ್ಷಿಸು ರಕ್ಷಿಸು, ನಿನ್ನ ಕಾಲ್ಗೆ ಬೀಳುತ್ತೀನಿ, ನೀನು ನನ್ನ ಹೆಂಡತಿ. ಅಯ್ಯಯ್ಯಯ್ಯೋ ಮೂದೇವಿ, ನಿನ್ನ ಹೆಂಡತಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇರುವಳ ನಿಂದ. ಸೌದಾಮಿನಿ ಸೊಂಟ ಅಳ್ಳಾಡಿಸ್ಕೊಂಡು ಪಡ್ಡಾಗ ಶಿಶಿರೆ ಕುಣಿಸ್ಕೊಂಡ್ ಬಂದ್ಬಿಟ್ಲಪ್ಪ ಸೌದಾಮಿನಿ. ಯವನ ವಹವಾ ನಿನ್ನ ಪೌರುಷ, ಹಂದದಲ್ಲಿ ಮಕರಂದದಲ್ಲಿ ನಾವಿಬ್ಬರುಂದಾಗುವ. ಅರರರೆ ಜುಂತಾನ ಜುಂತಾನ ವಹವ ಜುಂತಾನ 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 ವಹವ ಜುಂತಾನ ಜುಂತಾನ. ಅಂದ ಕಾಣಲೆಂದು ದೂರದಿಂದ ನಾನು ಬಂದೆ, ನಿನ್ನೆ ಅಂದಕ್ಕೆ ನಾನ್ ಮರುಳಾದೆ. ವಾಹವಾ ವಾಹವಾ ಅರರರೆ ಜುಂತಾನ ಜುಂತಾನ ವಾಹವಾ ಜುಂತಾನ ಜುಂತಾನ ಅರರರೆ ಜುಂತಾನ ಜುಂತಾನ ವಾಹವಾ. ನೀನೆ ನನ್ನ ರಾಣಿ, ನಾನು ನಿನ್ನ ರಾಜ, ನಾನೇ ನಿನ್ನ ರಾಜ, ನೀನೆ ನನ್ನ ರಾಣಿ. ಅರೆ ಜುಂತಾನ ಜುಂತಾನ ವಾಹವ ಜುಂತಾನ 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 ವಹವಾನಿ ಯೌವನ ವಹವಾನಿ ಪೌರುಷ, ಹಂದದಲ್ಲಿ ಮಕರಂದದಲ್ಲಿ ನಾವಿಬ್ಬರೊಂದಾಗುವ. ಅರರರ ಜುಂತಾನ ಜುಂತಾನ ವಹವ ಜುಂತಾನ ಜುಂತಾನ ಲ 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 ಲ. ಹೊರದೊಳಗೆ ಕಡಿದಿರುವೆ ಕಡಿದುಷ್ಟಾರ, ಹೊರದೊಳಗೆ ಕಡಿದಿರುವೆ ಕಡಿದುಷ್ಟಾರ.
ಹೀಗೆ ಕಡಿದಿಡುವೆ 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 ಆನಂದವು ಆನಂದವು ಈ ದಿವಸ ರಣ ಆಗ್ಲಿಕ್ಕೆ ಅಭಿಮಾನಿಯು ಆಹುತಿ ಅದು ಅತ್ಯಾನಂದ ಮಹಾನಂದವು ಅಭಿಮಾನಿಯು ಆಹುತಿ ಆಗಿಲ್ಲ. ಪಾಂಡವರ ಪರಾಕ್ರಮವೇ ಸಮರಯಜ್ಞದಲ್ಲಿ ಪ್ರಾಣಾಂತಕಾಯಿತು. ಕೌರವರ ಪರಾಕ್ರಮವೇ ಮರೆ ತಪ್ಪಿಸ ಕೈ ಮುಟ್ಟಿತು. ಹೇಳಿರಿ ತಿರುಪತಿಗೆ ಸಮನಿಹರೆ ಜಗದೊಳಗೆ ಎದುರಿಹರೆ ತಿರುಪತಿಗೆ ಸಮನಿಹರೆ ಜಗದೊಳಗೆ ಎದುರಿಹರೆ ತಿರುಪತಿಗೆ ದಗದಗಿಸಿ ಧರಣಿಯನ್ನು ಗುಡುಗುಡಿಸಿ ಗಗನವನೇ ದಗದಗಿಸಿ ಧರಣಿಯನ್ನೇ ಗುಡುಗುಡಿಸಿ ಗಗನವನೇ ಪಾಂಡವ ಸುತರನ್ನು ದುರದಳು ಗೆಲ್ಲುವೆ ಪಾಂಡವ ಸುತರನ್ನು ದುರದಳು ಗೆಲ್ಲುವೆ ಪಾಂಡವ ಸುತರನ್ನು ದುರದಳು ಗೆಲ್ಲುವೆ ಧರಣಿಯನ್ನೇ ಗುಡುಗುಡಿಸು ಗಗನವನೇ ತಿರುಪತಿಗೆ ಸಮನಿಹರೆ ಜಗದೊಳಗೆ ಎದುರಿಹರೆ ಹೇಳಿರಿ. ಹಾಗಾದರೆ ಈ ಹಸ್ತಿನಾಪುರದ ಸಿಂಹಾಸನದ ಜಯಕಾರವನ್ನು ಹೇಳಿರಿ. ಇಂದ್ರಪ್ರಸ್ಥವು ಮತ್ತು ಹಸ್ತಿನಾಪುರವು ಈ ಸಂಯುಕ್ತ ಸಾಮ್ರಾಜ್ಯ ಸೂತ್ರಗಳನ್ನು ಲೀಲೆಯಿಂದ ಸಹಜವಾಗಿ ಹಿಡಿದು ಸಾಮ್ರಾಟ ದುರ್ಯೋಧನ ಮಹಾರಾಜರಿಗೆ ಜಯ ಜಯಕಾರವನ್ನು ಹೇಳಿರಿ. ಸಾಮ್ರಾಟ ದುರ್ಯೋಧನ ಮಹಾರಾಜರ ಜಯ ಜಯಕಾರವು ಜಯ ಜಯಕಾರವೇ ಯಾರ ಜಯ ಜಯಕಾರವು ಮತ್ತು ಯಾತಕ್ಕೋಸ್ಕರ ಜಯ ಜಯಕಾರವು? ಈ ದಿವಸದ ಅಪೋದ ವಿಜಯಕ್ಕೋಸ್ಕರ ಜಯ ಜಯಕಾರವು. ಪಾಪಿ ವಿಜಯದ ಉನ್ಮಾದದಿಂದ ತಾಳಿಗಟ್ಟ ನಿಮ್ಮ ರಾಕ್ಷಸ ಬುದ್ಧಿಯು ಈ ಜಯ ಜಯಕಾರದ ಗರ್ಜನೆಯನ್ನು ಮಾಡುತ್ತಿರುವುದು. ಆದರೆ ಪಾದದಡಿಯಲ್ಲಿ ಸಿಕ್ಕಿ ಒದ್ದಾಡುವಂತಹ ಧರ್ಮ ಮತ್ತು ನ್ಯಾಯ ನೀತಿಯ ಆಕ್ರೋಶದಿಂದ ಕೌರವರ ವಂಶವು ನಿರ್ಮೂಲವಾಗಲೆಂದು ಶಾಪ ಕೊಡುವುದು ನಿಮ್ಮ ಅಂತಃಕರಣಕ್ಕೆ ಕೇಳಿಸುವುದಿಲ್ಲವೇ? ಅಭಿಮನ್ಯುವನ್ನು ನೀವು ವಿಶ್ವಾಸಘಾತ ಮಾಡಿ ಸಂಹರಿಸಿರಿ. ಆಗಲೇ ನಿಮ್ಮ ಭಯಂಕರ ಅಧಪಾತವು ನಿಮ್ಮ ಆಸುರಿ ಕೃತ್ಯಕ್ಕೆ ಆಮಂತ್ರಣ ಕೊಟ್ಟೀತೆಂಬುದು ನಿಮ್ಮ ಬುದ್ಧಿಗೆ ಹೇಗೆ ಗೊತ್ತಾದೀತು? ಆಚಾರ್ಯರೇ, ಕೌರವರ ವಿಜಯೋತ್ಸವವು ನಿಮಗೆ ಏಕೆ ಸಂತೋಷವೆನಿಸುವುದಿಲ್ಲ? ಅನ್ನದಾತೃಗಳಾದ ಕೌರವರ ಕೂಡ ಹೀಗೆ ಅಪ್ರಾಮಾಣಿಕತನವೇ? ಕೌರವರ ಹೋಳಿಗೆ ತಿನ್ನೋಣ, ಪಾಂಡವರ ಮುಂದೆ ಕಳುವುದಣ. ಶೂರ ಅಂತಃಕರಣ ವಿಜಯೋತ್ಸವ ಆಚಾರ್ಯ ಜಗದೊಳಗೆ ಜಗದೊಳಗೆ ಅದೊಡ್ಡ ಪರಾಕ್ರಮ ಪಟ ಪಟ ಅದೊಡ್ಡ ಪರಾಕ್ರಮ ಪಟ ಪಟ ಜಗತ್ತುವನ್ನು ಜಗದೊಳಗೆ ಅದೊಡ್ಡ ಪರಾಕ್ರಮ ಪಟ ಪಟ ತೀರರ ಅದೊಡ್ಡ ಪರಾಕ್ರಮ
ಅಂತಃಕರಣ ವಿಜಯೋತ್ಸವ ಆಚಾರ್ಯ ಬೇಸರ ತಿಳಿಯದೆ ಏನು ನಿಮ್ಮದು ಶೂರ ಅಂತಃಕರಣವೇ? ಯಾರು ಹೇಳುವರು? ಮತ್ಸರ ಪೂರ್ಣವಾದ ದುಷ್ಟ ಅಂತಃಕರಣದಲ್ಲಿ ಶೌರ್ಯದ ಗಂಧವೇ ಇರುವುದಿಲ್ಲ. ಆದ್ದರಿಂದಲೇ ಲೋಭದಿಂದ ಪಾಪಮಯವಾದ ದುರಾಸೆಗೆ ಬಲಿ ಬಿದ್ದು ಅತ್ಯಾಚಾರ ಅಹಂಕಾರದ ಬರದಲ್ಲಿ ನಿಮ್ಮ ಕಪಟ ಬುದ್ಧಿಗೆ ಆಧೀನರಾಗಿ ಹೇಡಿಗಳಾಗಬಾರದು. ನಿಮ್ಮ ಅಂಗದಲ್ಲಿ ಶೌರ್ಯವು ಧರ್ಮವು ಸರಳ ಬುದ್ಧಿ ಇರುತ್ತಿದ್ದರೆ ಈ ನಿಮ್ಮ ಭ್ರಷ್ಟ ಬುದ್ಧಿಯ ಕಾಪಟ್ಯದ ಗುಲಾಮಗಿರಿಯನ್ನು ಎಂದೂ ವಹಿಸುತ್ತಿರಲಿಲ್ಲ. ಇದು ರಾಜಕಾರಣದ ಪ್ರಶ್ನೆ ಇದೆ. ಸಾಮ್ರಾಟ ರಾಜನು ಕೆಲವು ವೇಳೆ ಶಸ್ತ್ರದ ಶಕ್ತಿಯನ್ನು, ಕೆಲವು ಸಮಯದಲ್ಲಿ ಕುಟಿಲ ಬುದ್ಧಿಯ ಕರಾಸ್ಥಾನವನ್ನು ಉಪಯೋಗಿಸಿ ತನ್ನ ರಾಜಸತ್ತೆಯನ್ನು ಕಾಯ್ದುಕೊಳ್ಳಬೇಕಾಗುವುದು. ಅನ್ಯಾಯದ ಕುಟಿಲ ಬುದ್ಧಿಯಿಂದ ಸಂಪಾದಿಸಿದ ಸಾಮ್ರಾಟ ಸಿಂಹಾಸನವು ಈ ಸತ್ಯನಿಷ್ಠೆಯ ಸರಳ ಬುದ್ಧಿಯಿಂದ ಸಮೂಲ ನಷ್ಟವಾಗಿ ಹೋಗುವುದು. ದುರ್ಯೋಧನ ಧೃತರಾಷ್ಟ್ರನು ದೃಷ್ಟಿಯಿಂದ ಅಂಧನಾದನು. ನೀನು ಅವಿವೇಕದಿಂದ ಅಂಧನಾಗಬೇಡ. ದೇಶವನ್ನೇ ಧೂಳಿಗೊಳಿಸುವಂತಹ ದಾಯಾದಿತನದ ಪ್ರಖರವಾದ ಅಗ್ನಿಯಿಂದ ವಿಚಾರ ಶೂನ್ಯನಾಗಿ ನಿನ್ನ ಮನಸ್ಸನ್ನು ಹೀಗೆ ವಿಪರೀತವಾದ ಅಹಂಕಾರದ ಮೋಹಕ್ಕೆ ಬೀಳಗೊಡಬೇಡ. ಆಚಾರ್ಯರೇ, ನನ್ನ ಅನ್ನ ತಿಂದು ಪೋಷಿತವಾದ ಜೀವವು ತನ್ನ ನಿಯತ್ತನ್ನು ಬಿಟ್ಟು ಬಡಬಡಿಸುವುದಕ್ಕೆ ಪ್ರಾರಂಭಿಸಿದರೆ ಅದನ್ನು ಲಕ್ಷಿಸುವರಾರು? ಸತ್ಯದ ಧರ್ಮದ ಭಾಷಾಳ ಮಾತುಗಳನ್ನು ಸಾಕು ಮಾಡಿರಿ. ಕೌರವೇಶ್ವರನ ವಿಜಯವಾಯಿತು. ಸತ್ಯ, ಶೌರ್ಯ, ಧರ್ಮ, ನೀತಿ ಸರ್ವಸ್ವವು ರಾಜರ ಪಕ್ಷವನ್ನೇ ಅವಲಂಬಿಸಿದೆ. ಆಚಾರ್ಯರೇ, ಈ ಆನಂದಕ್ಕೆ ನೀವು ಕೂಡ ಪಾಲುದಾರರಾಗಿ. ವಿಜಯವ ಭಯ ಭಯವಿಲ್ಲದ ವಿಜಯವ ಭಯವಿಲ್ಲದೆ ವಿಜಯವ ಸಾಧಿಸಿ ಜಲದಲ್ಲಿ ಧೀರತೆಯಿಂದಲೇ ಸಾಧಿಸಿ ಜಲದಲ್ಲಿ ಧೀರತೆಯಿಂದಲೇ ಅಟವ ಸಾಧಿಸಿ ದಿಟ್ಟದಲ್ಲಿಂದರು ವಿಜಯವ ಭಯ ಭಯವಿಲ್ಲದೆ ವಿಜಯವ ಅಧಮರ ಮತವನ್ನು ಉರಿಯುವ ರಣದಳು ಅಧಮರ ಮತವನ್ನು ಉರಿಯುವ ರಣದಳು ಪರಿಪರಿ ವಿಧದಲ್ಲಿ ಕದನವನೆಸಗುತ್ತೆ ಪರಿಪರಿ ವಿಧದಲ್ಲಿ ಕದನವನೆಸಗುತ್ತೆ ದೀಪನ ವಿಜಯವ ಭಯ ಭಯವಿಲ್ಲದೆ ದೀಪನ ವಿಜಯವ. ಈ ನಿಮ್ಮ ಸ್ವಾಧೀನವಿರುವ ನಾಲಿಗೆಯಿಂದ ತಿಂದ ಅನ್ನವನ್ನು ಸ್ಮರಿಸಿ ನನ್ನ ಜಯಕಾರವನ್ನು ಮಾಡಲೇಬೇಕು. ಶಕ್ಯವಿಲ್ಲ. ನನ್ನ ದೃಷ್ಟಿ ಕಳಚಿ ಬಿದ್ದರೂ ಚಿಂತೆ ಇಲ್ಲ. ನಿನ್ನ ಜಯಕಾರವನ್ನು ಮಾಡಲಾಗದು. ಶರೀರದಿಂದ ನಾನು ಕೌರವರ ಗುಲಾಮನಿದ್ದರೂ ಮನಸ್ಸಿನಿಂದ ಖಂಡಿತವಾಗಿಯೂ ಅಲ್ಲ ಪಾಂಡವರ ಪರಾಕ್ರಮವು. ಗೊತ್ತಿದೆ ಪಾಂಡವರ ಪರಾಕ್ರಮವು. ಈ ಕೌರವನ ಕುಟೀಲದಿಂದ ಪಾಂಡವರ ಪರಾಕ್ರಮವು ಲಕ್ಷಾಗ್ರಹದಲ್ಲೇ ಸುಟ್ಟು ಹೋಯಿತು ಮತ್ತು ಯಮುನಾ ನದಿಯಲ್ಲಿ ಮಡಿನಲ್ಲೇ ಮುಳುಗಿಸಿ ವಿಜಯಶಾಲಿ ಆಯಿತು. ಕಪಟ ಬುದ್ಧಿಯಿಂದಲೂ ನಿಸ್ಸಾರವಾದ ಶೌರ್ಯದ ಅಹಂಕಾರದಿಂದಲೂ ಮನುಷ್ಯನು ಹೀಗೆ ಅವಿವೇಕಿಯಾಗುವನು. ಅದು ಹೀಗೆ ಎಂದು ಕಾಣುತ್ತದೆ. ದುರ್ಯೋಧನ, ದುಶ್ವಾಸನ, ಜಯದ್ರಥ ಇಲ್ಲಿ ಏಕೆ ಸುಮ್ಮನೆ ನಿಂತಿರುವರೆ? ಗೂಢಾಚಾರನು ಭಯಂಕರವಾದ ವರ್ತಮಾನನು ತಂದಿರುವಂತೆ ನಾಳೆ ಹುಟ್ಟಿದ ಸೂರ್ಯಾಸ್ತ್ರದೊಳಗಾಗಿ ಜಯದ್ರಥನು ಸಂಹರಣ ಮಾಡ್ತಿರಂದು ಅರ್ಜುನನು ಪ್ರತಿಜ್ಞೆಯನ್ನು ಮಾಡಿರುವಂತೆ ನನ್ನ ಸಂಹಾರಕ್ಕೋಸ್ಕರ ಪ್ರತಿಜ್ಞೆ ಮಾಡಿರುವನೆ. ಇದೇನು ಖಂಡಿಸಿದ ಪಾಂಡವರು
ಅಷ್ಟೇ. ಏಕೆ ಮನ ಮಾಡಿದನು ವ್ಯಾಕುಲವ ತೋಡಿದನು ಕಾಕು ಕಪಟದಲದೊಳು ಏಕೆ ಏಕೆ ಮನ ಮಾಡಿದನು ಈ ಕಪಟ ಜಾಲದೊಳು ಏಕೆ ಆಚಾರ್ಯ ಸಮಭಾವ ನೀತಿ ಮಾರ್ಗದಿ ಜಗಕ್ಕೆ ಆಚಾರ್ಯ ಸಮಭಾವ ನೀತಿ ಮಾರ್ಗದಿ ಗಮಿಗೆ ಯುಗ ರಚನಾ ಕ್ರಮವ ನಾಟರೆ ಯುಗ ರಚನಾ ಕ್ರಮವ ನಾಟರೆ ಏಕೆ ಮನ ಮಾಡಿದನು ವ್ಯಾಕುಲವ ನೋಡಿದನು ಕಾಕು ಮನೋಜನು ಈ ಕಪಟಗಾರಗಳು ಏಕೆ ಇದು ಶಕುನಿ ಮಾವನ ಕುಟಿಲ ಬುದ್ಧಿಯ ವಿಜಯವು. ನಿಮ್ಮ ಯಶದ ಜಯ ಜಯಕಾರವು ಏಕೆ? ನಿಮ್ಮ ದಿವ್ಯ ಚಪಲತ್ವವು ಮುಗ್ಗರಿಸಿತು. ಆನಂದದ ಕುಣಿದಾಟವು ತಣ್ಣಗಾಯಿತು. ಶಕುನಿಯ ಕಪಟ ಕಾರಸ್ಥಾನವು ಕೊನೆಗೆ ನಿನ್ನನ್ನೇ ಪ್ರಾಣ ಸಂಕಟಕ್ಕೆ ಗುರಿ ಮಾಡಿತೆ. ಮಾವ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟು ಇಂತಹ ರಾಜಪುತ್ರರನ್ನು ಅಟ್ಟಕ್ಕೇರಿಸಿ ಅವರನ್ನು ಮೃತ್ಯು ದೇವತೆಗೆ ಬಲಿ ಕೊಟ್ಟು ನೀನು ಮಾತ್ರ ಊರು ಸುಟ್ಟರು ಹನುಮಪ್ಪ ಹೊರಗೆ. ಆಚಾರ್ಯರೇ, ಸುಮ್ಮನೆ ಮಾತನ್ನು ಬೆಳೆಸಬೇಡರಿ. ಅರ್ಜುನನು ಪ್ರತಿಜ್ಞೆಯನ್ನು ಮಾಡುವುದನೆಂದು ಹೇಳಿರುವನು. ಕೌರವರ ಶೌರ್ಯಕ್ಕೆ ಬಡತನ ಬಂದಿಲ್ಲ. ಇಂದಿನವರೆಗೆ ಈ ಶಕುನಿ ಮೇಧಾಶಕ್ತಿಯಾದ ಪ್ರಪಂಚನೇ ಮುಳುಗಿಸುವವನು, ತೇಲಿಸುವವನು. ಒಳ್ಳೆ ಸೊಗಸವಾದ ವ್ಯಕ್ತಿಯನ್ನು ಹೇಳುವನ್ನು ಕೇಳು. ಜಯದ್ರಥ, ನೀನು ಭಯಪಡಬೇಡ. ಸೂರ್ಯಾಸ್ತದೊಳಗಾಗಿಯೇ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಹೇಗೆ ಪೂರ್ಣಗೊಳಿಸುವನು ಅದನ್ನು ನಾನು ನೋಡುತ್ತೇನೆ. ನಾನು ಸಾಮ್ರಾಟನು. ನನ್ನ ರಾಜ್ಯದಲ್ಲಿ ಅಸ್ತಂಗತನಾಗುವುದು ಸೂರ್ಯನದೇನು ಪ್ರಜ್ಞೆಯು? ನಾನು ಬಯಸಿದ್ದೆ ರಾತ್ರಿಯು. ಆದರೆ ನಾಳೆ ಸಾಯಂಕಾಲಕ್ಕೆ ಸೂರ್ಯನು ಮುಳುಗಿ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ನಿಜವಾಗಿಯೂ ಪೂರ್ಣಗೊಳಿಸಿದರೆ ಆಮೇಲೆ ನೀನು ರಾತ್ರಿಯನ್ನು ಹಗಲು ಮಾಡಿದರೂ ಕೂಡ ಆ ಎಲ್ಲ ಪ್ರಯತ್ನವು ನಿಷ್ಫಲವಿದೆ. ಸಾಯಂಕಾಲಕ್ಕೆ ಸೂರ್ಯನು ಮುಳುಗಬಹುದು, ಆದರೆ ಸೃಷ್ಟಿಯ ಸಾಮ್ರಾಜ್ಯದಲ್ಲಿ ಮುಳುಗಬಹುದು. ಆದರೆ ಈ ದುರ್ಯೋಧನ ಸಾಮ್ರಾಜ್ಯದಲ್ಲಿ ಹೇಳುವನು ಸೂರ್ಯನ ಮಧ್ಯರಾತ್ರಿಗೆ ಉದಯವಾಗಬೇಕು. ತನ್ನ 8 ಪ್ರಭಾರದಿಂದ ಪ್ರವಾಸವನ್ನು ಅಸ್ತಂಗತನಾಗಬೇಕು. ಪಂಚಮೋಹಭೂತಗಳ ಮೇಲೆ ಸಾಮ್ರಾಟನು ಪ್ರಪಂಚವನ್ನು ನಡೆಸಬೇಕು. ಭರತ ಕಂಡ ಈ ಸಾಮ್ರಾಟನ ಸೂರ್ಯನಸ್ತಗಳ ಮೇಲೆ ತನ್ನ ಹಗಲು ರಾತ್ರಿ ನಿರ್ಣಯಿಸತಕ್ಕವರ್ಯಾರು? ಜಯದ್ರಥ, ನಡೆ. ಎಲ್ಲವೂ ನನ್ನ ಸಾಮ್ರಾಜ್ಯವಿದೆ. ರಾಜ್ಯದ ವಿಶಾಲವಾದ ಉದರದಲ್ಲಿ ಎಲ್ಲಿಯಾದರೂ ನಿನ್ನನ್ನು ಅಡಗಿಸಿಟ್ಟು ಸಂರಕ್ಷಣೆ ಮಾಡುತ್ತೇನೆ. ಆನಂದ ಆನಂದ ಶಕುನಿಗೆ ಪರಮಾನಂದ. ಚಕ್ರವೀಗದ ಸಂಗ್ರಾಮ ರಘುಕುಲ ವಂದದು
ವೇಗದ ಸಂಗ್ರಾಮ ಸದುಕುಲ ವಂಶಧ್ವನಿ ನಾಮ ಕೌರವರಿಗೆ ಜಯವ ಪಾಂಡವರಿಗ ಪಜಯವ ಕೌರವರಿಗೆ ಜಯವ ಪಾಂಡವರ್ಗ ಪಜಯವ ಆನಂದ ಆನಂದ ಈ ಸಕುಲಿಗೆ ಪರಮಾನಂದ ಚಕ್ರ ವೇಗದಿಂದ ಚಕ್ರ ವೇಗದ ಸಂಗ್ರಾಮ ಕದಕಲ ವಂಶದ ನಿರ್ನಾಮ ಚಕ್ರ ವೇಗದ ಸಂಗ್ರಾಮ ಗದುಕುಲ ವಂಶದ ನಿರ್ನಾಮ ಕೌರವರಿಗೆ ಜಯವ ಪಾಂಡವರ ಪಜಯವ ಕೌರವರಿಗೆ ಜಯವ ಪಾಂಡವರ ಪಜಯವ ಆನಂದ ಆನಂದ ಚತುಲಿಗ ಪರಮ ಚಕ್ರ ವೇಗದಿಂದ ಆನಂದ ಆದರೆ ಇವಳು ಕಾರುಣ್ಯದ ದೇವತೆ, ಪವಿತ್ರತೆಯ ಪುತ್ಥಳೆಯು. ಎದೆ ಎದೆ ಬಡಿದುಕೊಳ್ಳುತ್ತಾ ಸಮರ ಭೂಮಿಯಲ್ಲಿ ಸುತ್ತುತ್ತಿರುವಳು. ಇವಳು ಉತ್ತರೆಯು, ಅಭಿಮನ್ಯುವಿನ ಸತಿಯಾದ ಉತ್ತರಿ. ಎಲೈ ದುರ್ದೈವಿ ದ್ರೋಣನೇ, ಇವಳು ಅಭಿಮನ್ಯುವಿನ ಸತಿಯಾದ ಉತ್ತರೆಯಲ್ಲ. ನಿನ್ನನ್ನು ಶಾಪ ಕೊಟ್ಟು ದೈವಿ ಬಿಡುವಂತ ಜೀವಂತ ಶಕ್ತಿಯೇ ನಿನಗೆ ಎದುರಾಗಿ ಬರುತ್ತಿರುವುದು. ಜಾಣತನದ ಶಬ್ದಗಳಿಂದ ಇವಳ ಮನಸ್ಸನ್ನು ಸಮಾಧಾನಗೊಳಿಸುವುದಕ್ಕೆ ಈ ದ್ರೋಣನ ವಾಣಿಯಲ್ಲಿ ತೇಜವಾದರೂ ಎಲ್ಲಿ ಉಳಿದಿರುವುದು? ಗುಲಾಮಗಿರಿಯ ಕಸ್ಮಲ ಭಾವದಿಂದ ಈ ಶರೀರವು ದೂಷಿತವಾದ ಮೇಲೆ ಆತ್ಮ ಸಾಮರ್ಥ್ಯವು ಹೇಗೆ ಜೀವಂತವಿದ್ದೀತು? ಪ್ರಾಣೇಶ್ವರ, ಪ್ರಾಣೇಶ್ವರ, ಈ ದುರ್ಭಾಗ್ಯಗಳನ್ನು ಈ ವೈದವ್ಯಕ್ಕೆ ನೂಕಿ ಪರಲೋಕವಾಸಿಯಾದರೆ ಸ್ವಾಮಿ, ಮಾತನಾಡಿರಿ ಸ್ವಾಮಿ. ಪ್ರಾಣೇಶ್ವರ, ನನ್ನ ಬಳಿ ಮಾತನಾಡಿರಿ ಸ್ವಾಮಿ. ಎಲೈ ದುರ್ದೈವಿ ಬಾಲೆಯೇ, ಯಾರು ಯಾರು ನೀನು? ಯಮದೂತನೆ ಅಥವಾ ದೇವದೂತನೆ? ಯಾರು ನೀನು? ಯಾರೆಂದು ತಿಳಿಸು. ಇವಳ ಪವಿತ್ರವಾದ ತೇಜವನ್ನು ನೋಡುವುದಕ್ಕೆ ಈ ದ್ರೋಣನ ಬಲಹೀನವಾದ ನೋಟವು ಭಯಪಡುತ್ತಿದೆ. ಆದರೆ ಇವಳು ಉತ್ತರಿ ಉತ್ತರಿ. ಏಕೆ ಮಾತನಾಡುವುದಿಲ್ಲವೇನು? ನಿನ್ನ ನಾಲಿಗೆಯು ಯಾತರದಿಂದ ಕುಗ್ಗಿದ್ದೇನು? ಕೌರವರ ಪಾಪಿ ಅನ್ನದಿಂದ. ಈ ಚಿಕ್ಕ ಬಾಲೆಯ ಮಾತುಗಳು ನಿನಗೆ ಕೇಳಿಸಲಿಲ್ಲವೇನು? ನಿಶ್ಚಯ, ಅನ್ನದಾತೃವಿನ ಅನ್ನದ ಭಾರದಿಂದ ಅದು ನಿರ್ಜೀವವಾಗಿ ಹೋಗಿದೆ. ಮಾತಾಡಿರಿ, ಮಾತಾಡಿರಿ. ಇಂತಹ ಕಾಲದಲ್ಲಿ ಬಂದ ದುಷ್ಟರೇ, ದೈತ್ಯರೇ, ನೀವು ಮಾತನಾಡಿರಿ. ಯಾರು ನೀವು? ದುರಾತ್ಮ, ಯಾರು ನೀನು? ನಿನ್ನ ಪಂಚ ಪ್ರಾಣಗಳಿಗೆ ಕೊಳ್ಳಿ ಹಚ್ಚಿ ನಿನ್ನ ಪ್ರಾಣೇಶ್ವರನ ಪ್ರಾಣದ ಮೇಲೆ ವಿಶ್ವಾಸಘಾತಕದ ಪಾಶವನ್ನು ಪಸರಿಸಿದಂತಹ ದುರಾತ್ಮನು ಪಾಪಿಯು ನಾನೇ ಅವನು. ಏನು ಈ ದ್ರೋಣನು ಏನು? ನಿರ್ಜೀವ ಕಠೋರವಾದ ಮನಸ್ಸೃಷ್ಟಿಯಲ್ಲಿ ಕುಸುಮಗಳು ಕಲ್ಲಾಗಿ ಹೋದವು, ತೇಜಸ್ವಿ ರತ್ನಗಳು ಸುಟ್ಟು ಇದ್ದಲಿಯಾದವು. ಎಲೆ ಪಾತಕಿ, ನನ್ನ ಪ್ರಾಣೇಶ್ವರನನ್ನು ಕಪಟದಿಂದ ಮೋಸದಿಂದ ವಂಚಿಸಿದ ದುರಾತ್ಮನೇ ನೀನು. ನೀನೇ ಆ ದುರಾತ್ಮನು. ನಿಶ್ಚಯ, ವಿಶ್ವಾಸಘಾತಕಿಯು, ಕೊಲೆ ಪಾತಕಿಯು. ಪ್ರಾಣೇಶ್ವರ, ಪ್ರಾಣೇಶ್ವರ, ಎಲ್ಲವೋ ದುರಾತ್ಮನೆ, ನನ್ನ ಪ್ರಾಣೇಶ್ವರನನ್ನು, ನನ್ನನ್ನು, ನನ್ನ ಪತಿಯನ್ನು, ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡ ಪಾಪಿ ದುರಾತ್ಮನೆ. ಇದು ಇದು ನನ್ನ ಸ್ವಾಮಿಯನ್ನು, ನನ್ನ ಸುಖದ ಸೌಭಾಗ್ಯವನ್ನು ನಾಶ ಮಾಡಿದ ನಿನಗೆ ನಾನು ನಿನಗೆ ಶಪಿಸುವೆನು. ನಾನು ನಿನಗೆ ಶಾಪವನ್ನು ಕೊಡುವೆನು. ಇದೋ ನೀನು ನನ್ನ ಶಾಪವನ್ನು ಕೇಳು.
ಶಾಂತಳಾಗು. ಹೇ ಪುಣ್ಯ ದೇವತೆಯೇ ಶಾಂತಳಾಗು. ಅಖಿಲ ಬ್ರಹ್ಮಾಂಡವನ್ನೇ ತಲ್ಲಣಿಸುವಂತಹ ಪರಾಕ್ರಮವು ನನ್ನ ಕೈಯಲ್ಲಿದೆ. ಏನು? ತಪಸ್ಸಿನ ದಿವ್ಯ ಶಕ್ತಿಯಿಂದ ಅನಂತ ವಿಶ್ವಗಳನ್ನು ಒಂದೇ ಕಟಾಕ್ಷದಿಂದ ದಹಿಸಿ ಬಿಡುವಂತಹ ಸಾಮರ್ಥ್ಯವು ಈ ನನ್ನ ಕಣ್ಣುಗಳಲ್ಲಿದೆ. ಬೇಕಾದಂತಹ ದೈವಶಕ್ತಿಯನ್ನು ನಾನು ಲಕ್ಷಿಸಲಿಲ್ಲ. ಆದರೆ ದೇವತೆಯೇ ಶಾಪವನ್ನು ಕೊಡಬೇಡ, ಶಾಂತಳಾಗು. ಏನು ಶಾಂತಳಾಗಬೇಕೆ? ನಾನು ಶಾಂತಳಾಗಬೇಕೆ? ನನ್ನ ಸ್ವಾಮಿಯನ್ನು ಕಪಟತನದಿಂದ ಕೊಂದ ದುರಾತ್ಮರೇ ನಾನು ಶಾಂತಳಾಗಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನೀ ಕೇಳು, ಇದೋ ನನ್ನ ಈ ಶಾಪವನ್ನು ಕೇಳು. ನೀನು ಕೇಳಲೇಬೇಕು ನನ್ನ ಶಾಪವನ್ನು. ತಾಳು ಉತ್ತರೆ ತಾಳು. ನಿನ್ನದೇನೂ ದೋಷವಿಲ್ಲ, ನನ್ನದೇ ದೋಷವು. ಈ ದುರಾತ್ಮನು ನಿಜವಾಗಿಯೂ ಶಾಪಕ್ಕೆ ದೊರೆಯಾಗಿರುವನು, ಆದರೆ ಪಾಪಕ್ಕೆ ಮಾತ್ರ ಖಂಡಿತವಾಗಿಯೂ ಅಲ್ಲ. ಕೌರವರ ಕಪಟತನದಿಂದ ಕೌರವರ ಅನ್ನವನ್ನು ತಿಂದ ನೀನು ಕೌರವರ ಪಾಪಿಗಳಿಗೆ ಕೌರವರ ಪಾಪತನಕ್ಕೆ ನೀನೂ ಸಹ ಹೊಣೆಯಾಗಿರುವೆ. ಆದ್ದರಿಂದ ಅವರಿಗಿರುವ ಶಾಪವು ನಿನಗೂ ಸಹ ಲಭಿಸುವುದು. ಅವರ ಪಾಪಕ್ಕೆ ನೀನೂ ಸಹ ಹೊಣೆಯಾಗುವೆ. ಆದ್ದರಿಂದ ನಾನು ನಿನಗೆ ಶಾಪವನ್ನು ಕೊಡುತ್ತಿರುವೆನು. ನನ್ನ ಸ್ವಾಮಿಯನ್ನು ಹೇಗೆ ಕಪಟತನದಿಂದ ನೀವು ನಾಶ ಮಾಡಿದಿರೋ, ನನ್ನ ಸ್ವಾಮಿಯನ್ನು ಹೇಗೆ ಹಾನಿಗೊಳಿಸಿದಿರೋ, ಹಾಗೆಯೇ ನೀನು ಸಹ ಕಪಟತನದಿಂದಲೇ ನಾಶವಾಗಿ ನೀನು ಸಹ ಮರಣವನ್ನು ಹೊಂದುವಂತನಾಗು. ಹಾಗೆ ನನ್ನ ಪತಿಯ ಸೌಭಾಗ್ಯವನ್ನು, ನನ್ನ ಸುಖದ ಸಂಸಾರವನ್ನು, ನನ್ನ ಸುಖದ ಸಿಂಹಾಸನವನ್ನು ಹೇಗೆ ಹಾಳು ಮಾಡಿದಿರೋ, ಹಾಗೆಯೇ ನಿಮ್ಮ ಈ ಕೌರವರ ನಿಮ್ಮ ಈ ಸಿಂಹಾಸನವೂ ಸಹ ಹಾಳಾಗಿ ಹೋಗಲಿ. ಇದು ಈ ಉತ್ತರೆಯ ಶಾಪವು. ಕ್ಷಮಿಸ ಪರಾಧವ ಕರುಣಿಸೋ ತಾಯೇ. ಕ್ಷಮಿಸ ಪರಾಧವ ಕರುಣಿಸೋ ತಾಯೇ. ರಾಘವ ಕರುಣಿಸೋ ತಾಯೇ. ಬ್ರಹ್ಮಕ್ಕೆ ಜಗ ಗರುವರಿ ನಾನು ಬ್ರಹ್ಮಕ್ಕೆ ಜಗ ಗರುವರಿ ನಾನು ಪರಮವತೆ ದುರ್ಮದೆಯಾದೆ. ಮರ್ಮವತೆಯದೆ ದುರ್ಮದೆಯಾದೆ. ಕ್ಷಮಿಸ ಪರಾಧವ ಕರುಣಿಸೋ ತಾಯೇ. ಅಮಿತ ಪರಾಧವ ಗೈದನು ಬಾಳೆ. ಕ್ಷಮಿಸ ಪರಾಧವ ಕರುಣಿಸೋ ತಾಯೇ. ಮನ್ಮದಿ ಬಾಲನ ಓಸವಿ ಕೊಲ್ಲಿದೆ. ಮನ್ಮದಿ ಬಾಲನ ಓಸವಿ ಕೊಲ್ಲಿದೆ. ಅಧರ್ಮವಾಗೈದ ಅಧರ್ಮವಾಗೈದ ಕ್ಷಮಿಸ ಪರಾಧವ ಕರುಣಿಸೋ ತಾಯೇ. ಕೈದನು ಬಾಲೆ. ಕ್ಷಮಿಸ ಪರಾಧವ ಕರುಣಿಸೋ ತಾಯೇ. ಉತ್ತರೇ ಹೇಳು. ನಾನೇ ನಿನ್ನ ಪಾದಕ್ಕೆ ಎರಗಿ ಕ್ಷಮೆಯನ್ನು ಬೇಡಬೇಕು. ಅಷ್ಟು ನಿನ್ನ ಯೋಗ್ಯತೆಯು ದೊಡ್ಡದಿದೆ. ಶಾಪವನ್ನು ನೀನು ಕೊಡಲಿಲ್ಲ.
ಆದರೆ ನಿನ್ನ ಹೃದಯದಲ್ಲಿ ನ್ಯಾಯ ಪಕ್ಷಪಾತಿಯಾದ ಪರಮಾತ್ಮನ ಶಕ್ತಿಯೇ ಶಾಪವನ್ನು ಕೊಟ್ಟಿತು. ಉತ್ತರೇ ಹೇಳು, ನಿನ್ನದೇನೂ ದೋಷವಿಲ್ಲ. ಬಾರೆ ಒಬ್ಬಳೆ ಇಲ್ಲೇನು ಮಾಡಬಮ್ಮ? ಯಾರು? ಸುಭದ್ರ ದೇವಿ ವಾತ್ಸಲ್ಯದ ಗಂಗೆಯೇ ಬಂದಳು. ಓಂ ದ್ರೋಣನೇ, ನಿನ್ನ ಕಾಲಿಗೆ ಬುದ್ಧಿ ಹೇಳು. ಯಾವ ಸ್ಥಳದಲ್ಲಿ ಉತ್ತರೇ ಸುಭದ್ರೆಯರಂತಹ ಪುಣ್ಯ ದೇವತೆಯರು ಸಂಚರಿಸುತ್ತಿರುವರೋ ಅಲ್ಲಿ ನಿನ್ನ ಪಾಪಿ ಕಠೋರ ಅಂತಃಕರಣದ ನೆರಳನ್ನು ಸಹ ಬೀಳಗೊಡಬೇಡ. ಹೋಮ್, ನಡೆ, ಹೊರಡು. ಯಾರದು? ಅತ್ತೆಯವರೇ? ಕೂತರೆ ಬಾರೆ, ಇಲ್ಲಿ ಒಬ್ಬಳೆ ಏನು ಮಾಡುತ್ತಿರುವಮ್ಮ? ಅತ್ತೆಯವರೇ, ನನ್ನ ಸ್ವಾಮಿಯ ದೇಹವನ್ನು ನನ್ನ ತೊಡೆಯ ಮೇಲಿಟ್ಟುಕೊಂಡು ನಾನು ಸಿದ್ಧಳಾಗಿವೆನು. ಯಾರು ಯಾರು? ನನ್ನ ಮುದ್ದು ಕುಮಾರನೇ, ನನ್ನ ಪ್ರಾಣವೇ, ಹೇಳು ಹೇಳು. ಈ ನಿನ್ನ ಪ್ರೀತಿಯ ತಾಯಾದ ಆಕ್ರೋಶವು ಕೇಳಿಸಲಿಲ್ಲವೇ? ಈ ಆಕ್ರೋಶದಿಂದ ಯಾವತ್ತು ಬ್ರಹ್ಮಾಂಡವೇ ಎಚ್ಚೆತ್ತಿತ್ತು. ನೀನೆಂದು ಎಚ್ಚಲಾಗರಾಗದ ಮಗುವೆ, ಇನ್ನ ನಿನ್ನ ದೀರ್ಘ ನಿದ್ದೆಯನ್ನು ಪೂರೈಸಲಿಲ್ಲವೇ? ಒಮ್ಮೆ ನಿನ್ನ ನೇತ್ರಕಮಲವನ್ನು ತೆರೆದು ನಿನ್ನ ತಾಯಿಯನ್ನು ನೋಡುವುದಿಲ್ಲವೇ? ಅಭಿಮಾನ್ಯವೇ, ಅಭಿಮಾನ್ಯವೇ, ಕರುಣಾಲೋಕಾಯ ದೇವ, ಕರುಣಾಲೋಕಾಯ ದೇವ, ಪರದೇಶಿಯಾಗಿ ನಾನು ಕರುಣಾಲೋಕಾಯ ದೇವ, ಪರದೇಶಿಯಾಗಿ ನಾನು ಪರದೀಲವ ನೆಲನೋಡದೆ, ಪರದೀಲವ ನೆಲನೋಡದೆ, ಕರುಣಾಲೋ ದೇವ ದೇವ, ಕರುಣಾಲೋಕಾಯ ದೇವ. ಮರಿಕೇಳಿ ಪುತ್ರನ ಮಾಡದೆ, ಮರಿಕೇಳಿ ಪುತ್ರನ ಮಾಡದೆ, ಕುರುರಾಜ ಜರೆಯಲ್ಲೇ, ಕುರುರಾಜ ಜರೆಯಲ್ಲೇ, ಪರಶೀಲವ ನೆಲನೋಡದೆ, ಪರಶೀಲವ ನೆಲನೋಡದೆ, ಕರುಣಾಳೋ ದೇವ ದೇವ, ಕರುಣಾಲೋಕಾಯ ದೇವ ದೇವ, ದೇವ ಹುಚ್ಚಿ ಸುಭದ್ರೆ, ನೀನು ಇದನ್ನೇನು ಮಾಡುವೆ? ಉತ್ತರೆಗೆ ಧೈರ್ಯ ಹೇಳೋದನ್ನು ಬಿಟ್ಟು. ಕೃಷ್ಣ, ಈ ಪುತ್ರ ಶೋಕವನ್ನು ಹೇಗೆ ತಡೆಯಲಿ? ಇದಾ ನೋಡು, ನನ್ನ ಆಶೆ ಆನಂದ ಚಂದ್ರನು ಹೇಗೆ ದಿಕ್ಕಿಲ್ಲದಂತೆ ಬಿದ್ದರು. ನನ್ನ ಮುದ್ದು ಕುಮಾರ ಅರಮನೆಯಿಂದವರೆಗೆ ಕಾಲಿಟ್ಟವನು ಅಂಥವನು ಈ ದಿವಸ ರಣಾಂಗಣದಲ್ಲಿ ಹೇಗೆ ದೀನನಾಗಿ ಬಿದ್ದರು. ಸಮರದಲ್ಲಿ ಪೂರೈಸಕ್ಕೋಸ್ಕರ ತನ್ನ ಪ್ರಿಯ ಕುಮಾರನು ತನ್ನ ಆಯಾಸವನ್ನೇ ಸಮರ್ಪಿಸಿದಲೆ. ಅಯ್ಯೋ ದೇವರೇ ದೇವರೇ, ಅತ್ತೆಯವರೇ, ಅತ್ತೆಯವರೇ, ಬಾರೆ ನನ್ನ ಸುಕುಮಾರ ನನ್ನನ್ನು ಬಿಟ್ಟುವಾಗ ನೀನು ಬಿಟ್ಟು ಹೋಗುವಮ್ಮ. ಇನ್ನು ಮೇಲೆ ಈ ಸುಭದ್ರಿಯಾರ ಮುಖವನ್ನು ನೋಡಿ ಸಮಾಧಾನ ಮಾಡಿಕೊಳ್ಳಿದೆ. ಅಭಿಮಾನ್ಯವೇ, ಅಭಿಮಾನ್ಯವೇ. ಅತ್ತೆಯವರೇ,
ತಾಳು ತಾಳು ಉತ್ತರೆ, ಸತಿ ಹೋಗೋದಕ್ಕೆ ಅಧಿಕಾರವಿಲ್ಲ, ನಡಿ ಹಿಂದಕ್ಕೆ ತಿರುಗಿ. ಅತ್ತೆಯವರೇ, ದೇವ, ನನ್ನ ಸ್ವಾಮಿಯನ್ನು ಬಿಟ್ಟು ನಾನು ಒಂದು ಕ್ಷಣವೂ ಸಹ ಜೀವಿಸಲಾರನು. ದಯಮಾಡಿ ನನಗೆ ಅನುಜ್ಞೆಯನ್ನು ಕೊಡಿ. ಅತ್ತೆಯವರೇ, ದಯಮಾಡಿ ನನಗೆ ಅನುಜ್ಞೆಯನ್ನು ಕೊಡಿ. ನಾನು ಚಿತಾಗ್ನಿಯಲ್ಲಿ ನನ್ನ ಸ್ವಾಮಿಯ ದೇಹವನ್ನು ನನ್ನ ತೊಡೆಯ ಮೇಲಿಟ್ಟುಕೊಂಡು ನಾನು ಚಿತಾಗ್ನಿಗೆ ಆಹುತಿಯಾಗುವೆ. ತಾಳು ತಾಳು ಉತ್ತರೆ, ತಾಳು. ನಡಿ, ನಿನಗೆ ಸತಿ ಹೋಗೋದಕ್ಕೆ ಅಧಿಕಾರವಿಲ್ಲ, ನಡಿ ಹಿಂದಕ್ಕೆ ತಿರುಗಿ. ಏನು ಇದೆಂತಹ ದುರ್ದೈವವೂ ಉತ್ತರೆಗೆ? ಸತಿ ಹೋಗುವುದಕ್ಕೆ ನನಗೆ ಆಜ್ಞೆ ಇಲ್ಲವೇ? ಇದು ನಿಮ್ಮ ಆಜ್ಞೆಯೇ? ಇದು ನನ್ನ ಆಜ್ಞೆ ಅಲ್ಲ, ಧರ್ಮಾಜ್ಞೆಯೇ ಆಗಿರುವುದು. ನೀನು ಗರ್ಭವತಿಗೆ ಸಹಗಮನ ಮಾಡೋದಕ್ಕೆ ಧರ್ಮದಿಂದ ಅಧಿಕಾರವಿಲ್ಲ. ಈ ಉತ್ತರೆಯು ಗರ್ಭದ ಆಜ್ಞೆಯನ್ನು ಅದೆಂದಿಗೂ ಮನ್ನಿಸುವುದಿಲ್ಲ. ಸತಿಗೆ ಪತಿಯೇ ದೈವವು, ಅದೇ ಧರ್ಮವು. ಹಾಗಾದ್ರೆ ಆ ಪತಿಯ ಪರಮೇಶ್ವರನ ಆಜ್ಞೆಯನ್ನಾದರೂ ಮನ್ನಿಸಿ ಅಲ್ಲವೇ? ಪತಿಯಾಜ್ಞೆಯನ್ನು ಪಾಲಿಸದೇ ಇಲ್ಲವುದು ಸತಿಗೆ ಇದೆಂತಹ ಗೌರವ? ಪತಿಯ ಪತಿಗೋಸ್ಕರ ನಾನು ಚಿತಾಗ್ನಿಗೆ ಆಹುತಿಯಾಗಲು ಸಿದ್ಧಳಿರುವೆನು. ದಯಮಾಡಿ ನನಗೆ ಅನುಜ್ಞೆಯನ್ನು ನೀಡಿ. ಹಾಗಾದ್ರೆ ಈ ಅಶರೀರವಾಣಿಯನ್ನು ಕೇಳು. ಅನ್ಯರಾದರೂ ಅಕೋ ನೋಡು, ಸಚ್ಚಿದಾನಂದ ಪರಮಾತ್ಮನ ಸ್ವರೂಪವು. ಉತ್ತರೈ, ಅದೋ ನೋಡು, ಅಭಿಮನ್ಯು ಹೇಗೆ ವೈಕುಂಠಕ್ಕೆ ತೆರಳುವನು. ಎಲ್ಲಿ ನನ್ನ ಸ್ವಾಮಿ? ಎಲ್ಲಿ ಹೋಗುತ್ತಿರುವರು? ಪ್ರಾಣೇಶ್ವರ, ಸ್ವಾಮಿ! ದೇವ ಸೂರ್ಯ ದೇವ, ದೇವ ಸೂರ್ಯ ದೇವ, ಜಯ ಜಗದೀಶ ಹೊರೆ ಪರಮೇಶ, ಜಯ ಜಗದೀಶ ಹೊರೆ ಪರಮೇಶ, ದೇವ ಸೂರ್ಯ ದೇವ. ಸಕಲ ಚರ ಮಂಗಳ ರೂಪ, ಸಕಲ ಚರ ಮಂಗಳ ರೂಪ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನ್ನಯ ನಾಮವು ಭಜಿಸುವೆ ದೇವ, ನಿನ್ನಯ ನಾಮವು ಭಜಿಸುವೆ ದೇವ, ದೇವ ಸೂರ್ಯ ದೇವ, ಸೂರ್ಯ ದೇವ, ಸೂರ್ಯ ದೇವ. ಹೇ ಸೂರ್ಯನಾರಾಯಣ, ಈ ದಿವಸ ಈ ಜಯದ್ರಥನಿಗೆ ಅವನ ಆಯುಷ್ಯದ ಕೊನೆ ದಿವಸವನ್ನೇ ತೋರಿದೆಯಾ? ಸೂರ್ಯಾಸ್ತದೊಳಗಾಗಿ ಜಯದ್ರಥ ಇಲ್ಲವೇ ಅರ್ಜುನನ ಅಗ್ನಿ ಪ್ರವೇಶ, ಇವೆರಡರೊಳಗೊಬ್ಬರು ಈ ಘೋರ ಪ್ರತಿಜ್ಞೆಯನ್ನು ಕೇಳಿದಾಗಿಂದ ಆ ಶಬ್ದಗಳು ನನ್ನ ಕಿವಿಯಲ್ಲಿ ಒಂದೇ ಸವನೆ ಗುಮಗುಮಿಸುತ್ತಿರುವವು. ಹೇ ಭೂಮಾತೆ, ನೀನಾದರೂ ಸೂರ್ಯಾಸ್ತವಾಗುವ ತನಕ ಈ ಜಯದ್ರಥನನ್ನು ನಿನ್ನ ವಿಶಾಲವಾದ ಉದರಲ್ಲಾದರೂ ಬಚ್ಚಿಟ್ಟಿಕೋ. ಧನುರ್ಧಾರಿ ಪಾರ್ಥನು ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸದೆ ಎಂದಿಗೂ ಬಿಡಲಾರನು. ಏನು ಮಾಡಲಿ, ಎಲ್ಲಿ ಹಡಗಲಿ, ಏನು ತೋಚದಾಗಿದೆ. ಆಕಾಶ ಮಾರ್ಗದಲ್ಲಿ ಸೂರ್ಯನು ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ತನ್ನ ಹಾದಿಯನ್ನು ಹೇಗೆ ಸಾಗಿಸುತ್ತಿರುವನೋ ಹಾಗೆ ಭಯಗ್ರಸ್ತವಾದ ನನ್ನ ಜೀವವು ಹಿಂದೆ 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 ಸರಿಯುತ್ತಿರುವುದು. ಇಲ್ಲೇ ಸೂರ್ಯನೇ, ನೀನು ಅಸ್ತಂಗತನಾಗು. ಆದರೆ ನನಗೋಸ್ಕರ ಪ್ರವಾಸವನ್ನು ಇಷ್ಟಾವಸರದಿಂದ ಮುಗಿಸುವ ಅಗತ್ಯವಾದರೂ ನಿನಗೇನಿದೆ? ದುರ್ದೈವಿ ಜಯದ್ರಥ, ಇಂದಿನಿಂದ 100 ವರ್ಷಗಳು ಮುಗಿದವು. ಸೂರ್ಯಾಸ್ತದೊಳಗೆ ನಿನಗೆ ಈ ಜಗತ್ತೇ ಶೂನ್ಯವಾಗುವುದು. ಶೂನ್ಯವಾಗುವುದೇ?
ಜಯದ್ರಥ, ಅರ್ಜುನನ ಪ್ರತಿಜ್ಞೆ ವಿಷಯವಾಗಿ ನೀನೇಕೆ ಇಷ್ಟು ಭಯಗ್ರಸ್ತನಾಗಿರುವೆ? ನಿನ್ನ ಸಂರಕ್ಷಣೆಗೋಸ್ಕರ ಈ ದುರ್ಯೋಧನನ್ನು ನಿನ್ನ ಬೆಂಗಾವಲಿಗೆ ನಡುಕಟ್ಟಿಸಿದ್ದನಾಗಿರುವನು. ಅಲ್ಲದೆ ನಾವು ಕೂಡ ಸಿದ್ಧರಾಗಿರ್ತೇವೆ. ಇಂತಹ ಸಹಸ್ರ ಜನ ಬಂದರು ನಾವೇನು ಭಯಪಡಬೇಕಾಗಿಲ್ಲ. ನನ್ನ ಅಂತ್ಯ ಕಾಲಕ್ಕೆ ಯಾರಿಂದಲೂ ಸಹಾಯ ದೊರೆಯುವುದು ಅಸಖ್ಯವೆಂದು ನನ್ನ ಮನಸ್ಸು ಹೇಳುತ್ತಿರುವುದು. ಭಯಪಟ್ಟಿರುವೆ. ಕೌರವರ ಶಸ್ತ್ರವನ್ನು ಬಿಸಾಕಿ ಕೈಯಲ್ಲಿ ಬಳೆಯನ್ನು ತೊಟ್ಕೊಂಡಿರೋ ಒಂದು ಹೇಳಿರುವೆಯಾ? ನಿನ್ನ ಪ್ರಾಣ ರಕ್ಷಣೆಗೋಸ್ಕರ ನಾವು ನಮ್ಮ ಪ್ರಾಣವನ್ನು ಸಹ ವೆಚ್ಚ ಮಾಡುವೆವು. ಏತಕ್ಕೈ ಭಯಪಡುವೆ? ಏನಾದರೊಂದು ಯುಕ್ತಿಯಿಂದ ನಿನ್ನನ್ನು ಬದುಕಿಸಲು ಶಕುನಿಯು ಸಿದ್ಧನಿದ್ದಾನೆ. ಮಾವ, ಏನಾದರೂ ಯುಕ್ತಿಯನ್ನು ತೆಗಿ. ಯುಕ್ತಿಗೇನು ಕಡಿಮೆ. ಈ ಶಕುನಿ ಮೇಧಾಶಕ್ತಿಯಾದ ಪ್ರಪಂಚನೇ ಮುಳುಗಿಸುವನು, ತೇಲಿಸುವನು. ಒಳ್ಳೆ ಸೊಗಸವಾದ ಯುಕ್ತಿಯನ್ನು ಹೇಳುವನು ಕೇಳು. ಅದರಂತೆ ಮಾತ್ರ ನೀನು ನಡೆಯಬೇಕು. ಇದು ಪ್ರತ್ಯಕ್ಷ ಪ್ರಾಣ ರಕ್ಷಣೆ ಪ್ರಸಂಗವಿರೋದ್ರಿಂದ ನೀವು ಹೇಳಿದಂತೆ ವರ್ತಿಸುವೆನು. ಕೇಳು, ಸೂರ್ಯ ಅಸ್ತ್ರದೊಳಗೆ ಅಷ್ಟೇ ಅಲ್ಲವೇ? ಅರ್ಜುನನ ಪ್ರತಿಜ್ಞೆಯನ್ನು ಮಾಡಿರೋದು ಸರಿ. ಹಾಗಾದರೆ ಸೂರ್ಯನ ಮುಳುಗೋವರೆಗೂ ಎಲ್ಲಿಯಾದ್ರೂ ಒಂದು ಯಾರು ಕಾಣದಂತೆ ಒಂದು ಗುಪ್ತ ತಳದಲ್ಲಿ ಅಡಿಗಕ್ಕೋ. ನಡಿ, ಸಮರ ಭೂಮಿಯಿಂದ ಬೇಗನೆ ಪಲಾಯನ ಮಾಡು. ಅಡಗಿಕೊಂಡು ಕೂಡಲೇ ಸಮರ ಭೂಮಿಯಿಂದ ಓಡಿ ಹೋಗಲೇ ಶಕ್ಯವಿಲ್ಲ. ಮರಣ ಬಂದರೂ ಚಿಂತೆ ಅಲ್ಲ. ಇಂತ ಹೇಳಿ ತಲಕ್ಕೆ ಈ ಜಯದ್ರಥ ಮನಸ್ಸು ಎಂದಿಗೂ ಒಪ್ಪಲಾರದು. ನಿಮ್ಮಂತಹ ದುರಾಭಿಮಾನಗಳಿಂದ ನಮ್ಮ ಮತೆ ಕುಂಠಿತ ಆಗಿರುವುದು. ನಿಮಗೆ ಬುದ್ಧಿ ಇಲ್ಲ ನೋಡು. ಈ ಎರಡು ವಾರನಾದ ಬುದ್ಧಿಯ ನಿಮ್ಮಂತ ವಿಚಾರ ಶೂನ್ಯರ ಮುಂದೆ ನಮ್ಮ ಮತೆ ಕುಂಠಿತ ಆಗಿರುವುದು. ಅದು ಆಚಾರ್ಯರು ಬರೋರು, ಅವರು ಏನು ಹೇಳುವರೋ ಕೇಳು. ವಿಚಾರಿಸು. ಇನ್ನು ಮೇಲೆ ಏನು ವಿಚಾರಿಸುವುದು? ಇನ್ನು ಮೇಲೆ ಈ ಜಯದ್ರಥನು ದ್ರೋಣಾಚಾರ್ಯರನ್ನು ಏನು ವಿಚಾರಿಸುವನು? ಅರ್ಜುನನ ಪ್ರತಿಜ್ಞೆ ವಿಷಯ ಆಚಾರ್ಯರಿಗೆ ತಿಳಿದೇ ಇದೆ. ಆ ವಿಷಯವಾಗಿ ನನ್ನನ್ನೀಗ ಏನು ವಿಚಾರಿಸುವುದು? ಜಯದ್ರಥನನ್ನು ಮುಂದೆ ಮಾಡಿ ಅಭಿಮನ್ಯುವನ್ನು ಸಂಹರಿಸಿದಿರಿ. ತಿಳಿದು ಅನ್ಯಾಯದಿಂದ ಆ ಮಗುವನ್ನು ಸ್ವರ್ಗಕ್ಕೆ ಇಟ್ಟಿದಿರಿ. ಆಕೆ ಈ ದ್ರೋಣಾಚಾರ್ಯರನ್ನು ವಿಚಾರಿಸಿದಿರಾ? ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಕುಮಾರ ಅಭಿಮನ್ಯುವಿನ ಸಂಹಾರದ ಬಗ್ಗೆ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಪರಾಕ್ರಮಶಾಲಿಯಾದ ಅವನ ಪಿತನು ಮಾಡಿದರೆ ಅದೇನು ಆಶ್ಚರ್ಯದ ಸಂಗತಿಯಲ್ಲ. ಆ ವೀರ ಬಾಲಕನನ್ನು ಅಮಾನುಷ್ಯ ರೀತಿಯಿಂದ ನೀವು ಸಂಹರಿಸಿದಾಗಲೇ ಅಣುರೇಣುಗಳಲ್ಲಿ ಯಾವ ಪರಮಾತ್ಮನ ಶಕ್ತಿಯು ನಿಮ್ಮ ಸೇಡು ತೀರಿಸಿಕೊಳ್ಳುವುದಕ್ಕೆ ಸಜ್ಜಾಗಿ ಕುಳಿತೀತು. ಅನ್ಯಾಯದ ಮರಣದಿಂದ ನಿಮ್ಮ ಪಾಪಕೂಪವು ತುಂಬಿತು. ಆಚಾರ್ಯರನ್ನು ವಿಚಾರಿಸುವುದೇ? ಈ ದ್ರೋಣಾಚಾರ್ಯನು ಜಯದ್ರಥನ ಪ್ರಾಣ ರಕ್ಷಣೆಯ ಸಲುವಾಗಿ ಯಾವ ಸಾಹಸವನ್ನು ಮಾಡಲಾರನು. ಜಯದ್ರಥ, ನೀನು ನಿಜವಾಗಿ ವೀರನಾಗಿದ್ದರೆ ರಣಾಂಗಣದಲ್ಲಿ ಅರ್ಜುನನ ಕೂಡ ಯುದ್ಧ ಮಾಡಿ ನಿನ್ನ ಪರಾಕ್ರಮದಿಂದಲೇ ಪ್ರಾಣ ರಕ್ಷಣೆ ಮಾಡಿಕೊ. ಇದೇ ನಿನಗೆ ಈ ದ್ರೋಣಾಚಾರ್ಯರ ನಿರ್ದಾಕ್ಷಿಣ್ಯವಾದ ಹೇಳಿ. ಆಚಾರ್ಯರೇ, ಸಾಕಿ ಕಡಿದು ಬುಡವನ ತಗದಿರೋ, ಸಾಕಿ ಕಡಿದು ಬುಡವನ ತಗದಿರೋ, ರೋಷವ ತಳೆಯುತ್ತೆ ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ದುರದೊಳಗರಿಯದೆ ಪಗೊಳ್ಳುವುದರಕ್ಕಿಂತ ಸಾಕಿ ಕಡಿದು ಬುಡವನ ವಿಜಯ ಮಾಲಿಕೆಯನ್ನು ಧರಿಸಿ ರಾಜರ ಕೊರಳು ವಿಜಯ ಮಾಲಿಕೆಯನ್ನು ಧರಿಸಿ ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ದುರದೊಳಗರಿಯದೆ ಪಗೊಳ್ಳುವುದರಕ್ಕಿಂತ ಸಾಕಿ ಕಡಿದು ಗುಣವರ ಆಚಾರ್ಯರೇ, ಈ ನಿಮ್ಮ ನಿರ್ದಾಕ್ಷಿಣ್ಯವಾದ ಹೇಳಿಕೆಯಿಂದ ನೀವು ಪಾಂಡವರ ಪರಾಕ್ರಮದ ಕೌತುಕವನ್ನು ಮಾಡುತ್ತಿರುವಿರಿ ಎಂದು ಸ್ಪಷ್ಟವಾಗಿ ಸಿದ್ಧವಾಗುವುದು.
ಪಾಂಡವ ಅತ್ಯಾಚಾರಿಗಳಾಗಿ ನಮ್ಮ ಕೌರವರ ಕುಲವನ್ನು ನಿರ್ಮೂಲವಾಗಿ ಸಂಹರಿಸಿದರೂ ಕೂಡ ಆಚಾರ್ಯರ ಕೃತಜ್ಞ ಅಂತಃಕರಣಕ್ಕೆ ಅದು ಸಂತೋಷಕರವೇ ಸರಿ. ಪಾಂಡವರು ಅತ್ಯಾಚಾರಿಗಳಲ್ಲ, ನೀವು ಅತ್ಯಾಚಾರಿಗಳು. ಕಪಟ ದ್ಯೂತದ ದುಷ್ಟ ವಿಚಾರವನ್ನು ಸೂಚಿಸಿಕೊಟ್ಟ ಈ ಶಕುನಿಯ ಅತ್ಯಾಚಾರಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಕ್ಕೆ ಕೈ ಹಾಕಿ ಅವಳನ್ನು ನಗ್ನ ಮಾಡುವುದಕ್ಕೆ ಯತ್ನಿಸಿದ ಈ ದುಶ್ವಾಸನ ಅತ್ಯಾಚಾರಿ. ಕಪಟತನದಿಂದ ಪಾಂಡವರ ರಾಜ್ಯವನ್ನು ಅಪಹರಿಸಿ ಅವರನ್ನು ವನವಾಸಕ್ಕೆ ಇಟ್ಟಿದಂತ ಈ ದುರ್ಯೋಧನನ ಅತ್ಯಾಚಾರಿ. ಪಾಂಡವರು ಅತ್ಯಾಚಾರಿಗಳಲ್ಲ, ಅವರು ಧರ್ಮಾತ್ಮರು, ನ್ಯಾಯ ಪಕ್ಷಪಾತಿಗಳು. ಸಾಕು ಸಾಕು ಆಚಾರ್ಯರೇ, ನಿಮ್ಮ ಪಕ್ಷಪಾತ ಬುದ್ಧಿಯನ್ನು ಅನರ್ಥಕವಾಯಿತು. ದುರ್ಯೋಧನ ದುರ್ಯೋಧನ ದುಶ್ಯಾಸನ ಜಯದ್ರಥ ಇಲ್ಲಿ ಯಾಕೆ ಸುಮ್ಮನೆ ನಿಂತಿರುವರೆ? ನಮ್ಮ ಕೈಯಿಂದಲೇ ನಮ್ಮ ಶೋಭೆಯನ್ನು ಮಾಡಿಕೊಳ್ಳುವುದರಲ್ಲಿ ಪುರುಷೋತ್ತಮಿಲ್ಲ. ಋಣಹರಿ ವಿಧಿಗಳು ಪಡೆದರೆ ನಾನೆನ್ನ ಕಾಡದೆ ಬೇಡುವರ ಕಳಗುರು ಋಣಹರಿ ವಿಧಿಗಳು ತಡೆದರೆ ನಾನೆನ್ನ ಕಾಡದೆ ಬೇಡುವ ಕಳಗುರು ಪತಿಯೇ, ಕಾಡದೆ ಬೇಡುವನ ಕಳಗುರು ಪತಿಯೇ. ಎನ್ನಯ ತಂತ್ರಕ್ಕೆ ಕಳಿಸಿದ ಕೌರವ, ಎನ್ನಯ ತಂತ್ರಕ್ಕೆ ಕಳಿಸಿದ ಕೌರವ ನಾಟವ ಗೈರವ ಬಿಡುವನೆ ನಾನು. ನಾಟವ ಗೈದನ ಬಿಡುವನೆ ನಾನು. ಹೊರ ಹರಿ ವಿಧಿಗಳು ತಡೆದರೆ ನಾನಿನ್ನ ಕಾಡದೆ ಬಿಡುವನೆ ಕಳಗುರು ಪತಿಯೇ, ಕಾಡದೆ ಬಿಡುವನೆ ಕಳಗುರು ಪತಿಯೇ, ಕಳಗುರು ಪತಿಯ. ನಿಮ್ಮಂತಹ ಅಡ್ಡದಾರಿಯನ್ನು ತುಳಿಯುವ ಭ್ರಷ್ಟರಿಗೆ ವೀರರಿಗೆ ಜಯವಾದರೂ ಹೇಗೆ ದೊರೆಯುವುದು? ಅರ್ಜುನನು ಇತ್ತ ಕಡೆಗೆ ಬರುತ್ತಿರುವ ಪಾರ್ಥನ ರಥವು ಸಮರ ಭೂಮಿಯ ಸರಹದ್ದಿನ ಮೇಲೆ ಬಂದು ನಿಂತಿತು. ಸೂರ್ಯನ ರಥಕ್ಕಿಂತಲೂ ಅಧಿಕವಾಗಿ ವೇಗದಿಂದ ಶ್ರೀಕೃಷ್ಣನು ಬಹು ಕೌಶಲ್ಯದಿಂದ ನಡೆಸುತ್ತಿರುವನು. ಅರ್ಜುನ ಮತ್ತು ಶ್ರೀಕೃಷ್ಣರೆಂದರೆ ನರನಾರಾಯಣರ ಅವತಾರವು. ಧನುರ್ಧಾರಿ ಪಾರ್ಥನೆ, ನೀನೇ ಧನ್ಯನು ಧನ್ಯನು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ನಿನಗೆ ಸಾರಥಿಯಾಗಿರುವನು. ಆಹಾ, ಈ ನರನಾರಾಯಣರ ಮಂಗಳ ದರ್ಶನದಿಂದ ಯಾರ ಮನಸ್ಸು ಶಾಂತವಾಗಿ ಆನಂದವನ್ನು ಹೊಂದಲಾರದು? ಜ್ಞಾನಚರಧಿನಿ ಗಮ ಗಮ ಗೋಚರ ದೀನ ಭಕ್ತ ಪಾಲ ಕರುಣಾಲವಾಲ. ಜ್ಞಾನಚರಧಿನಿ ಗಮ ಗಮ ಗೋಚರ ದೀನ ಭಕ್ತ ಪಾಲ ಕರುಣಾಲವಾಲ. ಜೀವ ದೊಡೆಯ ನಿವಾ ದೇವರೇ